200 ವರ್ಷಗಳ ಇತಿಹಾಸವಿರುವ ಸಾಂಬ ಸದಾಶಿವ ದೇವಾಲಯದ ಮಂಡಲ ಪೂಜಾ ಮಹೋತ್ಸವ ಸಂಪನ್ನ. ವಿಶ್ವದ ನಕ್ಷೆಯಲ್ಲಿ ಭಾರತವನ್ನು ದೇವಾಲಯಗಳ ತೊಟ್ಟಿಲು ಎಂದು ಕರೆದಿದ್ದು, ನಿತ್ಯ ಇಲ್ಲಿ ಧಾರ್ಮಿಕ ಆಚರಣೆಗಳು, ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ವೇದಗಳಲ್ಲಿ ಹೇಳಿರುವಂತೆ 100 ನೂತನ ದೇವಾಲಯಗಳನ್ನು ನಿರ್ಮಾಣ ಮಾಡುವುದಕ್ಕಿಂತ ಒಂದು ಹಳೆಯ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡು ಎಂಬ ಮಾತಿದೆ. ಅದಕ್ಕೆ ಪೂರಕವಾಗಿ ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯ ಬೈರ್ಸಂದ್ರ ಗ್ರಾಮದಲ್ಲಿರುವ ಸಾಂಬ ಸದಾಶಿವ ದೇವಾಲಯವು ಸುಮಾರು 200ಕ್ಕೂ ಹೆಚ್ಚು ಇತಿಹಾಸವನ್ನು ಹೊಂದಿದ್ದು, ಕಾರಣಾಂತರಗಳಿಂದಾಗಿ ದೇವಾಲಯ ಶಿಥಿಲಗೊಂಡಿತ್ತು. ಇನ್ನು ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಮಾಡುವ ಮುಖಾಂತರವಾಗಿ ಇಲ್ಲಿ ದೇವಾಲಯ ಒಂದು ಶಿಥಿಲಗೊಂಡಿದ್ದು, ಅದನ್ನು ನಿರ್ಮಾಣ ಮಾಡಿದರೆ ಗ್ರಾಮಕ್ಕೆ, ಲೋಕಕ್ಕೆ ಕಲ್ಯಾಣವಾಗುತ್ತದೆ ಎಂಬ ಮಾತಿನಂತೆ ವಾಸುದೇವಾಚಾರ್ ಮತ್ತು ಸಾಂಬ ಸದಾಶಿವ ಕುಟುಂಬದವರು ಸೇರಿ ಇಲ್ಲಿ ಬಿಲ್ಡರ್ ಆಗಿರುವ ಮುನಿಸ್ವಾಮಿರವರು ಭಕ್ತಾದಿಗಳ ಸಹಕಾರದಿಂದ ಸುಸಜ್ಜಿತವಾದ, ವಿಜೃಂಭಣೆಯಾಗಿರುವ, ವೈಭವೋಪೇತವಾದ ಸಾಂಬ ಸದಾಶಿವ ಮೂರ್ತಿಯ ದೇವಾಲಯವನ್ನು ಗಣೇಶ, ಸುಬ್ರಹ್ಮಣ್ಯ ನವಗ್ರಹಗಳು ಸೇರಿದಂತೆ ಅಶ್ವತ್ಥಕಟ್ಟೆ ನಾಗದೇವತೆಗಳ ದೇವಾಲಯವನ್ನು ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಮಾಡಿ 48 ದಿನಗಳ ಕಾಲ ಮಂಡಲ ಪೂಜೆಯನ್ನು ಮಾಡಿ ಇಂದು ಮಂಡಲ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು, ದೇವಾಲಯವನ್ನು ವಿದ್ಯುತ್ ಅಲಂಕಾರ, ವಿದ್ಯುತ್ ದೀಪಾಲಂಕಾರ, ಹೂವಿನ ಅಲಂಕಾರಗಳಿಂದ ಸಿಂಗರಿಸಿ ಸಾಂಬ ಸದಾಶಿವ ಮೂರ್ತಿಗೆ ಹೋಮ, ಹವನ, ಯಾಗಗಳ ಮೂಲಕ ವಿಶೇಷ ಪೂಜೆ, ಅಭಿಷೇಕಗಳನ್ನು ಸಲ್ಲಿಸುವ ಮುಖಾಂತರವಾಗಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಬೈರಸುಂದರ ಗ್ರಾಮ ಇದು ಶ್ರೀ ಸಾಂಬಶಿವ ದೇವರ ಒಂದು ಕ್ಷೇತ್ರ. ನಾವು ಈಗ ಇದೇ ಗ್ರಾಮಸ್ಥರು ನಾನು ಮುರಳೀಧರಂತ ನಮ್ಮ ಚಿಕ್ಕಪ್ಪ ಶ್ರೀನಿವಾಸಮೂರ್ತಿ ಅಂತ ಮುನಿಸ್ವಾಮಿಯವರು ಇಲ್ಲಿ ನಮ್ಮ ಸೇವಾ ಕರ್ತವ್ಯ. ಇದು ಸುಮಾರು 150-200 ವರ್ಷಗಳ ಒಂದು ಮಹಿಮೆ ಇರತಕ್ಕಂಥ ಕ್ಷೇತ್ರ. ಇದು ಹಿಂದೆ ಇಲ್ಲಿ ಈಶ್ವರನ ದೇವಸ್ಥಾನ ಇದ್ದು ನಮ್ಮ ಪೂರ್ವಜರೆಲ್ಲ ಇಲ್ಲಿ ಪೂಜೆ ಮಾಡ್ತಾಯಿದ್ರು ಅನ್ನೋದು. ಅದು ಕೆಲವು ಆಕ್ರಮಣಗಳಿಗೆಲ್ಲ ಒಳಗಾಗಿ ಇಲ್ಲಿ ದೇವಸ್ಥಾನ ಭೂಗತ ಆಗಿದೆ ಅಂಥೇಳಿ ಅದರ ಪಳವಳಿಕೆಗಳೆಲ್ಲ ಇಲ್ಲೇ ಇದೆ. ಈಗಲೂ ಕಲ್ಯಾಣಿ, ಈ ನಾಗರಕಲ್ಲುಗಳು, ರಚ್ಚೆಕಲ್ಲು, ಅಶ್ವತ್ಥಕಟ್ಟೆ ಎಲ್ಲ ರೀತಿಯಾದಂತಹ ಇಲ್ಲಿ ಅನೇಕ ಇದು ಅನ್ನಶಾಂತಿ ಅದು ಇದೆಲ್ಲ ನಡೀತಾ ಇದ್ದಂಥ ಒಂಥರ ಇದಕ್ಕೆ ಜಾತ್ರೆ ಹವನ ನಡೀತಾ ಇದ್ದಂಥ ಜಾಗ. ಇದು ಬಹಳ ಒಂಥರ ಪವಿತ್ರವಾದಂತಹ ಕ್ಷೇತ್ರ. ಇದು ಇಲ್ಲಿ ನಾವು ಸಾಮಾನ್ಯವಾಗಿ ಪೂಜೆ ಪುನಸ್ಕಾರಗಳೆಲ್ಲ ನಡೆಸ್ಕೊಂಡು ಬರ್ತಾನೆ ಇತ್ತು. ಆಮೇಲೆ ಒಂದು ಬಾರಿ ಇಲ್ಲಿ ಅಷ್ಟಮಂಗಲ ಅಂಥೇಳಿ, ಹೆಬ್ಬಾರ್ ಅಂಥೇಳಿ ಅವರು ಅಷ್ಟಮಂಗಲ ಒಂದು ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ಅರ್ಧನಾರೀಶ್ವರನ ದೇವಸ್ಥಾನ ಭೂಗತ ಆಗಿದೆ ಕೆಲವು ಆಕ್ರಮಣಗಳಿಂದ ಹಿಂದೆ, ಅದನ್ನು ಮತ್ತೆ ನೀವು ಇಲ್ಲಿ ಜೀರ್ಣೋದ್ಧಾರ ಮಾಡಲೇಬೇಕು ಅಂತ ಹೇಳಿದಾಗ ನಾವೆಲ್ಲ ಗ್ರಾಮಸ್ಥರೆಲ್ಲರೂ ಸೇರಿ ಇದನ್ನೆಲ್ಲ ಏನಾದ್ರು ಒಂದು ಇದನ್ನು ಮಾಡಬೇಕು ಅಂಥೇಳಿ, ಅದರಲ್ಲೂ ಮುನಿಸ್ವಾಮಿಯವರು ಅಂಥೇಳಿ ಇಲ್ಲಿ ಲೇಔಟ್ ಅಂತ ಡೆವಲಪ್ ಮಾಡಿರ್ತಕ್ಕಂಥವರು, ಅವರು ಬಹಳ ಶ್ರದ್ಧೆಯಿಂದ ತನು ಮನಧನ ಎಲ್ಲ ಅವರು ಅವ್ರ ಪ್ರಯತ್ನ ತುಂಬ ಇದೆ ಇದರಲ್ಲಿ. ನಾವೆಲ್ಲರೂ ಸಹಕಾರ, ಗ್ರಾಮಸ್ಥರೆಲ್ಲರೂ ಸಹಕಾರದಿಂದ ಈ ದೇವಸ್ಥಾನ ಇವತ್ತು ಇಷ್ಟೊಂದು ಒಂದು ವಿಜೃಂಭಣೆಯಾಗಿ ಬಂದಿದೆ. ಎಲ್ಲರೂ ಇಲ್ಲಿ ಈಗಾಗಲೇ ಸುಮಾರು 48 ದಿವಸ ಆಗಿದೆ. ಇದು ಮಂಡಲ ಪೂಜೆ ಎಲ್ಲ ಮುಗಿದು ಇದು 48ನೇ ದಿವಸದ ಪೂಜೆ ಪೂರ್ಣಾಹುತಿ, ಪೂರ್ಣ ಕುಂಭಾಭಿಷೇಕ ಎಲ್ಲ ಆಗಿದೆ. ಇಲ್ಲಿ ಎಲ್ಲ ಈಗಾಗಲೇ ಜನಗಳು ಬಹಳ ಎಲ್ಲರಿಗೂ ಇಲ್ಲಿ ಬಂದು
ಯಾರು ಏನೋ ಕೋರ್ಕೊಂಡು ಹೋಗಿದ್ದಾರೆ, ಏನು ಕೋರಿಕೆ ಮಾಡ್ಕೊಂಡು ಹೋಗಿದ್ದಾರೆ ಅದೆಲ್ಲ ಫಲಿಸ್ತಾ ಇದೆ. ಇಲ್ಲಿ ಭಾಳಷ್ಟು ಚೆನ್ನಾಗಿ ಶಕ್ತಿ ಇದೆ ಈ ದೇವರುಗಳಲ್ಲಿ ಅಂತ ಎಲ್ಲರಲ್ಲಿ ಈಗಾಗಲೇ ಒಂದು ಭಾವನೆ ಬಂದಿದೆ. ಮತ್ತು ಈಗಾಗಲೇ ಒಂದು 2 ಮದುವೆ ಸಹಿತ ಆಗೋಗಿದೆ ಈ ದೇವಸ್ಥಾನ ಶುರು ಆದ ನಂತರ. 2 ಹರಕತೆಗಳಾಗಿದೆ. ಇಲ್ಲಿ ಏನೋ ನಾಟಕಗಳೆಲ್ಲ ನಡೆಸ್ತಾ ಇದ್ದಾರೆ. ಇದು ಭಾಳ ಮುಂದೆ ಒಳ್ಳೆಯ ಕ್ಷೇತ್ರ ಆಗಿ ಇಲ್ಲಿ ಎಲ್ಲ ಜನಗಳಿಗೂ ಒಂದು ಭಗವಂತನ ಒಂದು ಆಶೀರ್ವಾದ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಜನಗಳಿಗೆ ಚೆನ್ನಾಗಿ ನಡೀತಾ ಇದೆ. ಇವತ್ತೆಲ್ಲ ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗಿದೆ. ನಾವೆಲ್ಲ ಬಂದಿದ್ದಕ್ಕೆ ಎಲ್ಲರಿಗೂ ನನಗೆ ಅಷ್ಟು ವರ್ಷಗಳಿಂದ ನಾವು ಇಲ್ಲೇ ವಾಸ ಇದ್ದವರು, ಈಗ ಬೆಂಗಳೂರಲ್ಲಿ ವಾಸ ಇದ್ದೀವಿ. ದೇವರ ಆಶೀರ್ವಾದ ಎಲ್ಲ ಜನಗಳಿಗೂ, ಇಲ್ಲಿ ಬಂದು ಹೋಗೋಂಥ ಎಲ್ಲ ಭಕ್ತರಿಗೂ ಭಕ್ತಾದಿಗಳಿಗೂ ಆ ಒಂದು ಕೃಪೆ ಸಿಗಲಿ, ಎಲ್ರಿಗೂ ವಿದ್ಯಾಬುದ್ಧಿ ಆರೋಗ್ಯ ಆಯುಷ್ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಪರವಾಗಿ ಇದು ಇವತ್ತು ನಡೆಸ್ತಾ ಇರೋಂಥ ಕಾರ್ಯಕ್ರಮ ಈ ದೇವರ ಕಾರ್ಯಕ್ರಮ. ತಾತನವನ ಸಂಪಂಗಿನ ತಾತ ವಾಸುದೇವಾಚಾರ್ಯ ಅಂತ ಅವ್ರ ಕಾಲದಿಂದಲೂ ಇದು ಸುಮಾರು 150-175 ವರ್ಷಗಳ ಇತಿಹಾಸ ಈ ಒಂದು ಕ್ಷೇತ್ರಕ್ಕೆ ಇದೆ. ಈ ಕ್ಷೇತ್ರದಲ್ಲಿ ಒಂದು ಶಕ್ತಿ ಇದೆ. ಇಲ್ಲಿ ಬಂದವರಿಗೆ ಏನೋ ಒಂದು ಸಂತೋಷ, ಒಂದು ಮನಸ್ಸಿಗೆ ಶಾಂತಿ ಸಿಗುವಂಥ ಒಂದು ಕ್ಷೇತ್ರ ಅಂತ ಎಲ್ಲರಿಗೂ ಅನುಭವ ಆಗಿದೆ. ಸೊ ಈ ದೇವಸ್ಥಾನ ರೂವಾರಿಗಳು ಆದಂಥ ಮುನ್ಸ್ವಾಮಿಯವರು, ಈ ದೇವಸ್ಥಾನದ ಹಿತೈಷಿಗಳಾದ ನಮ್ಮ ಬೈಲ್ಸೂರು ಗ್ರಾಮಸ್ಥರು ಮತ್ತು ಈ ಗ್ರಾಮಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಒಂದು ಕೈ ಜೋಡಿಸಿದ್ರಿಂದ ಈ ದೇವಸ್ಥಾನ ಒಂದು ಅತ್ಯುತ್ತಮವಾಗಿ ನಿರ್ಮಾಣ ಆಗಿದೆ. ಈ ಸಾಂಬಶಿವನ ಆಶೀರ್ವಾದ ಸದಾ ನಮ್ಮ ಬೈಲ್ಸೂರು ಗ್ರಾಮಸ್ಥರು ಮತ್ತು ಬೈಲ್ಸೂರು ಗ್ರಾಮಕ್ಕೆ ಸಂಬಂಧಪಟ್ಟವರು ಈ ಕ್ಷೇತ್ರಕ್ಕೆ ಬಂದು ಹೋಗುವ ಭಕ್ತಾದಿಗಳು ಇವರೆಲ್ಲರ ಮೇಲೆ ಇರಲಿ ಅಂತ ನಾನು ಆ ಸಾಂಬಶಿವನಲ್ಲಿ ನಮ್ರತೆಯಿಂದ ಕೇಳ್ತೀನಿ. ಇಲ್ಲಿ ನೋಡಿ ಸರ್, ನಮ್ಗೆ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ಕ್ಷೇತ್ರಕ್ಕೆ ಆಗಲೇ ಇಡೀ ನಮ್ಮ ಡಿಸ್ಟಿಕಲ್ಲ, ನಮ್ಮ ಸ್ಟೇಟಲ್ಲೇ ಒಂದು ಹೆಸರು ಬಂದಿದೆ. ಏನು ನಮ್ಮ ಹುಡುಗರು ಏನಿದ್ರು ಇದು ಎಲ್ಲ ಫೋನುಗಳಲ್ಲಿ ಹಾಕ್ಬಿಟ್ಟು ಯೂಟ್ಯೂಬು ಅದು ಇದಕ್ಕೆ ಹಾಕ್ಬಿಟ್ಟು ತುಂಬ ಜನ ಬರ್ತಾರೆ, ಹೋಗ್ತಾರೆ. ಎಲ್ಲ ಹೇಳ್ಬೇಕಂದ್ರೆ ಇರಬೇಕು ನಮ್ಮದು ಚೆನ್ನೈ, ನಮ್ಮ ಡಾಕ್ಟ್ರು, ನಮ್ಮ ಲಾಯರ್, ನಮ್ಮ ವಿಷಯ, ನಮ್ಮ ನಾಗರಾವ್, ನಮ್ಮ ಊರು ಜನ ಅಂದರೆ ತುಂಬ ಪ್ರೀತಿಯಲ್ಲ. ಸುಮಾರು ಶ್ರಮಪಟ್ಟು ನಮ್ಮ ಹುಡುಗರೆಲ್ಲ ಅಷ್ಟು ಸೇರಿ ಮಾಡಿದ್ದಕ್ಕೆ ಇವತ್ತು ನಮ್ಮ ಊರಿಗೆ ತುಂಬ ಸಂತೋಷ ಆಗ್ತದೆ, ಖುಷಿ ಆಗ್ತಾ ಇದೆ ನಮಗೆ. ನಮ್ಮೂರಿಗೆಲ್ಲ ನಮ್ಮ ಇಡೀ ಹೋಬಳಿ, ತಾಲೂಕು, ಡಿಸ್ಟಿಕ್, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಮ್ಮ ಆಸೆ. ನಿಮ್ಮ ಹೆಸರು ಹೇಳಿ ಸರ್. ಮುನಿರಾಜಪ್ಪ.